ನಮಸ್ಕಾರ, ಇದು ಸುವರ್ಣ ನ್ಯೂಸ್. ನಾನು ನವಿತಾ ಜೈನ್. ಬೆಂಗಳೂರಿನ 5 ಕಡೆ ಲೋಕಾಯುಕ್ತ ದಾಳಿ ನಡೆದಿದೆ. ಲೋಕ ಎಸ್ಪಿ ಸೋನಿಯಾ ನಾರಂಗ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ 5 ಕಡೆ ದಾಳಿಯನ್ನ ನಡೆಸಲಾಗಿದೆ. ಬೆಂಗಳೂರು ದಕ್ಷಿಣ ತಹಶೀಲ್ದಾರ್ ದಯಾನಂದ್ ಅವರ ಮನೆ ಮೇಲೆ ಈ ಸಂದರ್ಭದಲ್ಲಿ ದಾಳಿಯನ್ನ ಮಾಡಲಾಗಿದೆ. ಇನ್ನು ಬೆಂಗಳೂರಿನ ಪ್ರಶಾಂತ್ ನಗರದಲ್ಲಿರುವಂತಹ ದಯಾನಂದ್ ಅವರ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಇಬ್ಬರು ಉಪ ತಹಶೀಲ್ದಾರ್ ನಿವಾಸಗಳ ಮೇಲೂ ಕೂಡ ಏಕಕಾಲದಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಉಪ ತಹಶೀಲ್ದಾರ್ ವಿಮಲಾ ಹಾಗೆಯೇ ಉಪ ತಹಶೀಲ್ದಾರ್ ರವೀಂದ್ರ ಅವರ ಮನೆಗಳ ಮೇಲೆ ಈಗ ದಾಳಿಯನ್ನ ನಡೆಸಲಾಗಿದೆ. ಬಿಡಿಎ ಹೆಚ್ಚುವರಿ ಭೂಸ್ವಾಧೀನ ಅಧಿಕಾರಿ ಡಾಕ್ಟರ್ ಸುಧಾ ಅವರ ಮನೆಯ ಮೇಲೆ, ನಿವೃತ್ತ ಶಿರಸ್ತೇದಾರ್ ಮೈಲಾರಪ್ಪ ಅವರ ಮನೆ ಮೇಲೂ ಕೂಡ ಈ ಸಂದರ್ಭದಲ್ಲಿ ದಾಳಿಯನ್ನ ನಡೆಸಲಾಗಿದೆ. ವಿಜಯ ಬ್ಯಾಂಕ್ ಹೌಸಿಂಗ್ ಸೊಸೈಟಿಯ ದೂರನ್ನ ಆಧರಿಸಿ ಸೋನಿಯಾ ನಾರಂಗ್ ಅವರ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿದೆ. ಬ್ಯಾಂಕ್ ಹೌಸಿಂಗ್ ಸೊಸೈಟಿಯ ಜಾಗವನ್ನ ಅಕ್ರಮ ಭೂ ಪರಿವರ್ತನೆ ಮಾಡಿರುವಂತಹ ಒಂದು ಆರೋಪ ಕೇಳಿ ಬಂದಿತ್ತು. 1 ಎಕರೆ 30 ಗುಂಟೆ ಜಮೀನು ಪರಿವರ್ತನೆ ಮಾಡಿದಂತಹ ಆರೋಪ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಬನ್ನೇರುಘಟ್ಟ ಬಳಿಯ ಜಮೀನನ್ನ ಪರಿವರ್ತನೆ ಮಾಡಲಾಗಿದೆ ಅಂತ ದೂರನ್ನ ದಾಖಲಿಸಲಾಗಿತ್ತು. ಈ ಒಂದು ದೂರಿನ ಆಧಾರದ ಮೇಲೆ ತಹಶೀಲ್ದಾರ್ ನಿವಾಸದ ಮೇಲೆ ಲೋಕಾಯುಕ್ತ ದಾಳಿಯನ್ನ ನಡೆಸಲಾಗಿದೆ. ಒಟ್ಟಾರೆ ಏಕಕಾಲದಲ್ಲಿ 5 ಕಡೆ ದಾಳಿಯನ್ನ ಮಾಡಲಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಅಭಿಷೇಕ್ ಜೈಶಂಕರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಬೆಂಗಳೂರಿನ 5 ಕಡೆ ಏಕಕಾಲದಲ್ಲಿ ದಾಳಿಯನ್ನು ನಡೆಸಲಾಗಿರುವಂತದ್ದು, ಯಾರ್ಯಾರ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿದೆ, ಹಾಗೆಯೇ ಯಾವ ದೂರನ್ನ ಆಧರಿಸಿ ಒಂದು ದಾಳಿಯನ್ನ ನಡೆಸಲಾಗಿರುವಂತದ್ದು? ಎಸ್ ನಮಿತಾ, ನಿನ್ನೆ ಮೊನ್ನೆ ಅಷ್ಟೇ ರೂರಲ್ ಡಿಸ್ಟಿಕ್ ಅಲ್ಲಿ ಒಂದು ಲೋಕಾಯುಕ್ತ ದಾಳಿಯನ್ನು ನಡೆಸಿದ್ರು. ಆದ್ರೆ ಇಂದು ಏಕಕಾಲದಲ್ಲಿ 5 ಕಡೆ ಬೆಂಗಳೂರಿನ 5 ಕಡೆ ಒಂದು ದಾಳಿಯನ್ನು ನಡೆಸಿರುವಂತದ್ದು. ಏನು ವಿಜಯ ಬ್ಯಾಂಕ್ ಒಂದು ವಿಜಯ ಸೊಸೈಟಿ ಏನಿದೆ ಅಲ್ಲಿ ಆ ಒಂದು ದೂರಿನ ಅನ್ವಯ ಇಲ್ಲಿ ಒಂದು ದಾಳಿಯನ್ನು ನಡೆಸಿರುವಂತದ್ದು. ಈಗಾಗಲೇ ಏನು ಜಮೀನನ್ನ ಪರಿವರ್ತನೆ ಮಾಡಿರೋ ಕಾರಣದಿಂದಾಗಿ ಈ ರೀತಿಯಾಗಿ ದಾಳಿ ನಡೆದಿರುವಂತದ್ದು. ಈಗಾಗಲೇ ಏನು ಇವರ ಇಷ್ಟು ಅಧಿಕಾರಿಗಳ ವಿರುದ್ಧ ಒಂದಷ್ಟು ದೂರುಗಳು ಬಂದಿರೋ ಹಿನ್ನೆಲೆಯಲ್ಲಿ ಪದೇ ಪದೇ ದೂರುಗಳು ಕೂಡ ಬಂದಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಈ ರೀತಿಯಾಗಿ ದಾಳಿ ನಡೆಸಲಾಗ್ತಾ ಇರುವಂತದ್ದು. ಈಗಲೂ ಕೂಡ ಪ್ರೋಸೆಸ್ ಕೂಡ ನಡೀತಾ ಇದೆ. ಇನ್ನೂ ಕೂಡ ಅವರ ಲೆಕ್ಕಪತ್ರಗಳನ್ನಾಗ್ಲಿ ಮತ್ತೆ ಏನು ಡಾಕ್ಯುಮೆಂಟ್ಸ್ ಏನಾಗಿದೆ ಅದೆಲ್ಲವನ್ನು ಕೂಡ ಎಸ್ಪಿ ಸೋನಿಯಾ ನಾರಂಗ್ ನೇತೃತ್ವದಲ್ಲಿ ಈ ರೀತಿಯಾಗಿ ಒಂದು ಪರಿಶೀಲನೆ ಕೂಡ ನಡೀತಾ ಇದೆ. ನವಿತಾ, ಎಷ್ಟು ತಂಡಗಳಲ್ಲಿ ದಾಳಿಯನ್ನ ನಡೆಸಲಾಗಿದೆ, ಅದರ ಜೊತೆಗೆ ಈಗಾಗಲೇ ಏನಾದರೂ ಡಾಕ್ಯುಮೆಂಟ್ಸ್ ಸಿಕ್ಕಿರುವಂತಹ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು, ಹೇಗೆ ಅಭಿಷೇಕ್? ನವಿತಾ, ಈಗಾಗಲೇ ಏನು ಪ್ರೊಸೆಸ್ ನಡೀತಾ ಇದೆ. ಈಗ ಏನು ದಾಖಲಾತಿಗಳನ್ನೆಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ಮತ್ತೆ ಹಳೆಯದು ಏನು ಯಾವ ರೀತಿಯಾಗಿ ಅವರು ಕನ್ವರ್ಟ್ ಮಾಡಿದ್ದಾರೆ ಅನ್ನುವಂತಹ ಒಂದು ಪರಿಶೀಲನೆ ಕೂಡ ನಡೀತಾ ಇದೆ. ಮತ್ತೆ ತಂಡಗಳಿಗೆ ಒಂದು 5 ತಂಡಗಳು, ಅಂದ್ರೆ ಒಂದು ತಂಡದಲ್ಲಿ 3 ಜನ ಸೇರಿದಂತೆ 5 ತಂಡಗಳಾಗಿ ವಿಭಜಿಸಿ ಏಕಕಾಲದಲ್ಲಿ ದಾಳಿ ನಡೆಸಿರುವಂತದ್ದು. ಈಗಾಗಲೇ ಪರಿಶೀಲನೆ ಕಾರ್ಯ ಕೂಡ ನಡೀತಾ ಇದೆ. ಸದ್ಯದಲ್ಲೇ ಮಾಹಿತಿ ಕೂಡ ಸಿಗಲಿದೆ. ನವಿತಾ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗೆ.